ಫ್ರೆಂಡ್ಸ್, ವೆಲ್ಕಮ್ ಟು ದೇಸಿ ಟಿಪ್ಸ್ ವಿತ್ ನೀತಾ. ಓಕೆ, ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಯೂಟ್ಯೂಬ್ ಬ್ಯಾನರ್ ಮಾಡೋದು ಗೊತ್ತಾಗ್ತಿಲ್ವಾ? ನೀವು ತುಂಬ ಜನ ಹೊಸ ಅಥವಾ ಒಳ್ಳೆ ಕ್ರಿಯೇಟರ್ ನೋಡಿರ್ಬೋದು, ದೊಡ್ಡ ದೊಡ್ಡ ಕ್ರಿಯೇಟರ್ ನೋಡಿರ್ಬೋದು. ಅವರಲ್ಲಿ ನೀವು ತುಂಬ ದೊಡ್ಡ ಕ್ರಿಯೇಟರ್ನ ನೋಡಿರ್ಬೋದು. ಅವ್ರ ಚಾನಲಲ್ಲಿ ಯೂಟ್ಯೂಬ್ ಬ್ಯಾನರ್ ಇದ್ದೇ ಇರುತ್ತೆ. ಓಕೆ, ನೀವು ಚಾನಲ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಮೇಲ್ಗಡೆ ಏನು ಕಾಣುತ್ತಲ್ಲ ಅದೇ ಚಾನಲ್ ಬ್ಯಾನರು. ಓಕೆ ನೋಡಿ, ಇವಾಗ ಇಲ್ಲಿ ಕಾಣ್ತಿದ್ದಲ್ಲ ಇದೇ ಚಾನಲ್ ಬ್ಯಾನರ್. ಇದು ತುಂಬ ಇಂಪಾರ್ಟೆಂಟು, ಚಾನಲ್ ಬ್ಯಾನರ್ ಮಾಡಲೇಬೇಕು. ಓಕೆ, ಚಾನಲ್ ಬ್ಯಾನರಿಂದ ನಿಮ್ಮದು ಅಟ್ರಾಕ್ಟಿವ್ ಏನಿರುತ್ತಲ್ಲ ಚಾನಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯಾರಾದರೂ ಓಪನ್ ಮಾಡಿದರೆ ಚಾನಲ್ ನಿಮ್ಮ ಬ್ಯಾನರ್ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾರೆ. ಆಮೇಲೆ ಕೆಳಗಡೆ ನಿಮ್ಮದು ವೀಡಿಯೋಸ್ನ ಚೆಕ್ ಮಾಡ್ತಾರೆ. ಓಕೆ, ಇದರಿಂದ ನಿಮ್ಮ ಚಾನಲ್ ಗ್ರೋತ್ ಆಗೇ ಆಗುತ್ತೆ. ಹೀಗಾಗಿ ಯೂಟ್ಯೂಬ್ ಬ್ಯಾನರನ್ನು ಒಳ್ಳೆಯ ಒಂದು ಫಾಂಟು, ಒಳ್ಳೆಯ ಒಂದು ಕ್ವಾಲಿಟಿ ಯೂಸ್ ಮಾಡಿ ಮಾಡಲೇಬೇಕು. ಯೂಟ್ಯೂಬ್ ಬ್ಯಾನರ್ ಮಾಡೋಕ್ಕೆ 2 ವೇಸ್ ಇದೆ. ಒಂದು ನೀವೇ ಪೂರ್ತಿ ಜೀರೋದಿಂದ ಕ್ರಿಯೇಟ್ ಮಾಡ್ಬೋದು, ಇಲ್ಲಾಂದರೆ ಟೆಂಪ್ಲೇಟ್ ಯೂಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡ್ಬೋದು. ಓಕೆ, ನೀವು ಹೊಸದಾಗಿದ್ದರೆ, ಬಿಗ್ನರ್ಸ್ ಇದ್ದರೆ ನಾನು ಹೇಳ್ತೀನಿ ನಿಮಗೆ ಟೆಂಪ್ಲೇಟ್ ಯೂಸ್ ಮಾಡಿಬಿಟ್ಟು ನೀವು ಮಾಡಿ ಅಂತೇಳಿ. ಓಕೆ, ಈಸಿಯಾಗಿದೆ. 1 ಅಥವಾ 2 ಮಿನಿಟಲ್ಲಿ ನೀವು ಬ್ಯಾನರ್ನ ಆರಾಮಾಗಿ ಮಾಡ್ಬೋದು. ಓಕೆ, ಜಾಸ್ತಿ ಟೆನ್ಷನ್ ಇಲ್ಲ. ಯಾರಾದರೂ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ ಅವ್ರು ಸ್ವಂತ ಕ್ರಿಯೇಟ್ ಮಾಡ್ತಾರೆ. ಬಟ್ ನಿಮ್ಗೆ ಅದು ಅವಶ್ಯಕತೆ ಇಲ್ಲ. ನೀವು ಬಿಗ್ನರ್ಸ್ ಇದ್ರಲ್ಲ, ನಿಮ್ಗೆ ಎಡಿಟಿಂಗ್ ಬರಲ್ಲ ಅಂದ್ಕೊಳ್ಳಿ. ಓಕೆ, ಜೀರೋದಲ್ಲಿದೆ ನಿಮ್ಮ ನಾಲೆಜ್ ಅಂದ್ಕೊಳ್ಳಿ ಎಡಿಟಿಂಗಲ್ಲಿ, ಅವಾಗ ನೀವು ಟೆಂಪ್ಲೇಟ್ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಓಕೆ, ಯಾರಾದರೂ ಓಕೆ ಬನ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ. ಆಮೇಲೆ ಅದಕ್ಕಿಂತ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಹೇಗೆ ಮಾಡೋಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನನ್ನ ಈ ಇನ್ಫಾರ್ಮೇಷನ್ ಯಾರಾದ್ರಿಗೆ ಹೆಲ್ಪ್ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೈಡಲ್ಲಿ ಒಂದು ರೆಕಾರ್ಡಿಂಗ್ ಪ್ಲೇ ಆಗುತ್ತೆ, ಅದನ್ನು ನೋಡಿ ಕಂಪ್ಲೀಟಾಗಿ ಫಾಲೋ ಮಾಡಿ. ಓಕೆ, ನೀವು ಅದರಿಂದ ಆರಾಮಾಗಿ ಬ್ಯಾನರ್ನ ಕ್ರಿಯೇಟ್ ಮಾಡ್ಬೋದು. ಇನ್ನೊಂದು ಏನಾಗ್ತದೆ, ತುಂಬ ಜನ ಬ್ಯಾನರ್ ಕ್ರಿಯೇಟ್ ಮಾಡ್ತಾರೆ, ಬಟ್ ಅವ್ರಿಗೆ ಎಲ್ಲಿ ಪ್ರಾಬ್ಲಮ್ ಬರುತ್ತೆ, ಎಡಿಟಿಂಗ್ ಬರೋಲ್ಲ. ಒಂದು ಇನ್ ಕೇಸ್ ಎಡಿಟಿಂಗ್ ಬಂದರೂ ಎಡಿಟ್ ಆಗಿರೋ ಒಂದು ಬ್ಯಾನರ್ನ ತಮ್ಮ ಚಾನಲ್ ಸೆಟ್ ಮಾಡಬೇಕಾದ್ರೆ ಇಮೇಜ್ ಸೈಜಲ್ಲಿ ವೇರಿಯೇಷನ್ ಆಗಿಬಿಟ್ಟು ಅವ್ರ ಬ್ಯಾನರು ಕಟ್ಟಾಗಿ ಕಾಣುತ್ತೆ. ಮೊಬೈಲ್ ಒಂಥರ ಕಾಣುತ್ತೆ, ಡೆಸ್ಕ್ಟಾಪಲ್ಲಿ ಒಂಥರ ಕಾಣುತ್ತೆ. ಓಕೆ, ಲ್ಯಾಪ್ಟಾಪಲ್ಲಿ ಒಂಥರ ಕಾಣುತ್ತೆ. ಬಟ್ ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಇದನ್ನು ಯೂಸ್ ಮಾಡಿದ್ರೆ ನಿಮ್ಮದು ಎಲ್ಲ ಒಂದು ಸ್ಕ್ರೀನಲ್ಲೂ ಆರಾಮಾಗಿ ಈಸಿಯಾಗಿ ಕಾಣುತ್ತೆ. ಈಗ ಮೊಬೈಲಲ್ಲೂ ಬರೋಬ್ಬರ ಕಾಣುತ್ತೆ, ನಿಮ್ಮ ಸ್ಕ್ರೀನ್ ಅಂದರೆ ಲ್ಯಾಪ್ಟಾಪ್ ಸ್ಕ್ರೀನಲ್ಲೂ ಡೆಸ್ಕ್ಟಾಪ್ ಸ್ಕ್ರೀನಲ್ಲೂ ಈಸಿಯಾಗಿ ಕಾಣುತ್ತೆ. ಓಕೆ, ಬನ್ನಿ ಒಂದು ಸ್ವಲ್ಪನೂ ಮಿಸ್ ಮಾಡಬೇಡಿ, ಸ್ಟಾರ್ಟ್ ಮಾಡಿ ವಿಡಿಯೋನ. ಓಕೆ, ಸ್ವಲ್ಪ ಮಿಸ್ ಮಾಡಬೇಡಿ, ಒಂದೊಂದು ಸ್ಟೆಪ್ನೂ ಫಾಲೋ ಮಾಡಿ. ಓಕೆ, ಬನ್ನಿ. ಇವಾಗ ಏನು ಮಾಡ್ಬೇಕಂದ್ರೆ, ಇವಾಗ ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇದು ಸರ್ಚ್ ಇದೆಯಲ್ಲ, ಸರ್ಚಲ್ಲಿ ನೀವು ಏನು ಟೈಪ್ ಮಾಡಿ ಅಂದರೆ ಪಿಂಟ್ರೆಸ್ಟ್ ಅಂತ ಟೈಪ್ ಮಾಡಿ. ಓಕೆ, ಪಿಂಟ್ರೆಸ್ಟ್ ಅಂತ ಟೈಪ್ ಮಾಡಿ. ಓಕೆ, ಇನ್ಸ್ಟಾಲ್ ಇದ್ದರೆ ಓಕೆ, ಇನ್ಸ್ಟಾಲ್ ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪಿಂಟ್ರೆಸ್ಟ್ ಇನ್ಸ್ಟಾಲ್ ಆಯಿತು. ಇವಾಗ ಓಪನ್ ಮಾಡ್ಕೊಳ್ಳಿ. ಇದೇನು ಫ್ರೀ ಆ್ಯಪು. ಇದರಲ್ಲಿ ಸ್ವಲ್ಪ ಒಂದು ಇಮೇಲ್ ಐ ಡಿ ಹಾಕೊಂಡ್ಬಿಟ್ಟು ನೀವು ಇದನ್ನು ಈಸಿಯಾಗಿ ಒಂದು ಲಾಗಿನ್ ಮಾಡ್ಕೋಬೇಕು. ಓಕೆ, ಲಾಗಿನ್ ಮಾಡ್ಕೊಂಡಾಯ್ತಾ ನೀವು ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದೋ ಒಂದು ಇಮೇಲ್ ಐ ಡಿ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಲಾಗಿನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಕ್ರೀನ್ ಬರುತ್ತೆ. ಓಕೆ, ಈ ಥರ ಸ್ಕ್ರೀನ್ ಬಂದಾದಮೇಲೆ ಇಲ್ಲಿ ಕೆಳಗಡೆ ಸರ್ಚ್ ಅಂತಿದೆಯಲ್ಲ, ಸರ್ಚ್ ಐಕನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಇವಾಗ ಟೈಪ್ ಮಾಡಿ ಯೂಟ್ಯೂಬ್ ಬ್ಯಾನರ್ ಅಂತೇಳಿ. ಓಕೆ, ಯೂಟ್ಯೂಬ್ ಬ್ಯಾನರ್ ಟೆಕ್ ಚಾನಲ್. ಓಕೆ, ಯೂಟ್ಯೂಬ್ ಬ್ಯಾನರ್ ಅಂತ ಹಾಕ್ಕೊಳ್ಳಿ. ಯೂಟ್ಯೂಬ್ ಬ್ಯಾನರ್. ಓಕೆ, ಯೂಟ್ಯೂಬ್ ಬ್ಯಾನರ್ ಅಂತ ಹಾಕೊಂಡಾದ್ಮೇಲೆ ತುಂಬಾನೇ ಇಲ್ಲಿ ಕ್ರಿಯೇಟ್ ಇರೋ ಮುಂಚೆನೇ ಕ್ರಿಯೇಟ್ ಟೆಂಪ್ಲೇಟ್ಸ್ ಬರ್ತವೆ. ಓಕೆ, ನೋಡಿ ಒಂದು ಸಾವಿರಾರು ಟೆಂಪ್ಲೇಟ್ ಇದ್ದಾವೆ. ಓಕೆ, ಗೇಮಿಂಗ್ ಚಾನಲ್ ಇದೆ, ನಾರ್ಮಲ್ ಚಾನಲ್ ಇದೆ, ಯಾವ ಚಾನಲ್ ಬೇಕು ನಿಮಗೆ ಬ್ಯಾನರು, ಆ ಬ್ಯಾನರ್ ಕ್ರಿಯೇಟ್ ಮಾಡಿ ಟೆಂಪ್ಲೇಟ್ ಇದ್ದಾವೆ ಮುಂಚೆನೇ ಇಲ್ಲಿ. ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಬ್ಯಾನರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತು ಕೆಳಗಡೆನೇ ಇದ್ದಾವೆ, ತುಂಬ ಇದ್ದಾವೆ. ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಬ್ಯಾನರ್ನ ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನೋಡೋಣ ಕೆಳಗಡೆ ಇನ್ನೇನೇ ಇದ್ದಾವೆ, ಇನ್ನು ಯಾವ್ಯಾವ ಟೈಪ್ ಇದ್ದಾವೆ ಅಂತೇಳಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬ್ಯಾನರ್ಗಳು. ಓಕೆ, ವಾ ತುಂಬ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಓಕೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದನ್ನು ತೊಗೊಳ್ಳೋಣ. ಇವಾಗ ಇದು ಚೆನ್ನಾಗಿದೆ, ಇದನ್ನು ತೊಗೊಳ್ಳೋಣ. ಇದನ್ನು ತೊಗೊಂಡ್ಬಿಟ್ಟು ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದನ್ನ ಡೌನ್ಲೋಡ್ ಮಾಡ್ಕೊಬೇಕು. ಓಕೆ, ಸೇವ್ ಮಾಡೋಕ್ಕೆ ಹೋಗ್ಬೇಡಿ, ಡೌನ್ಲೋಡ್ ಮಾಡ್ಕೊಳ್ಳಿ. ತ್ರೀ ಡಾಟ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಇಮೇಜ್ ಮಾಡ್ಕೊಳ್ಳಿ, ಸೇವ್ ಮಾಡಬೇಡಿ. ಓಕೆ,
ಸೇವ್ ಮಾಡಿದ್ರೆ ಗ್ಯಾಲರಿ ಸೇವ್ ಆಗಲ್ಲ ಅದು. ಓಕೆ, ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಗ್ಯಾಲರಿ ಸೇವ್ ಆಗುತ್ತೆ. ಬನ್ನಿ ನೋಡೋಣ ಗ್ಯಾಲರಿ ಬಂದಿದೆ ಇಲ್ವಾ ಅಂತೇಳಿ. ನೋಡಿ ಗ್ಯಾಲರಿ ಬಂದಿದೆ, ನೋಡಿ ಗ್ಯಾಲರಿ ಕಾಣ್ತಾ ಇದೆ. ಜಸ್ಟ್ ನಿಮಗೆ ಏನು ಮಾಡ್ಬೇಕಂದ್ರೆ ಇವಾಗ ಪಿಕ್ಸೆಲ್ ಲ್ಯಾಬಿಗೆ ಹೋಗಿಬಿಟ್ಟು ಓಪನ್ ಮಾಡ್ಕೊಳ್ಳಿ ಆ ಆ್ಯಪ್ನ, ಪಿಕ್ಸೆಲ್ ಆ್ಯಪ್ನ. ಓಕೆ, ಅದಾದಮೇಲೆ ನಿಮ್ಗೆ ಏನು ಮಾಡ್ಬೇಕಂದ್ರೆ ಒಂದು ಸೈಜ್ ಸೆಟ್ ಮಾಡಬೇಕಾಗುತ್ತೆ, ಬ್ಯಾನರ್ ಸೈಜು ಅದನ್ನ ಸೆಟ್ ಮಾಡಿ ಕಸ್ಟಮೈಸ್ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಮಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಾರ್ಮ್ ಗ್ಯಾಲರಿ ಹೋಗಿಬಿಟ್ಟು ನೀವು ಇವಾಗಲೇ ಡೌನ್ಲೋಡ್ ಮಾಡಿಟ್ಟಿದ್ರಲ್ಲ ಅದನ್ನು ನೀವು ಒಂದು ಬ್ಯಾನರ್ ಟೆಂಪ್ಲೇಟ್ನ ತೊಗೊಳ್ಳಿ. ಬ್ಯಾನರ್ ಟೆಂಪ್ಲೇಟ್ ತೊಗೊಂಡ್ಬಿಟ್ಟು ಅದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ ಒಂದು ಸೆಟ್ ಮಾಡಿ ಸ್ಕ್ರೀನ್ಗೆ. ಓಕೆ, ನೋಡಿ ಈ ರೀತಿ ಅದನ್ನ ಸೆಟ್ ಮಾಡಬೇಕು. ಓಕೆ, ನೋಡಿ ಇವಾಗ ಕಂಪ್ಲೀಟಾಗಿ ಸೆಟ್ ಆಯ್ತು ಅದು ಟೆಂಪ್ಲೇಟು. ಓಕೆ, ನೋಡಿ ಸೆಟ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕಿದ್ರೆ ಅದನ್ನು ಲಾಕ್ ಮಾಡ್ಕೊಳ್ಳಿ, ಒಂದು ಲೇಯರ್ ಆಪ್ಷನ್ ಹೋಗಿಬಿಟ್ಟು. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ನಮಗೆ ಒಂದು ಫೋಟೋ ಸೆಟ್ ಮಾಡಬೇಕಾಗುತ್ತೆ. ಆ ಫೋಟೋ ನೀವು ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ಬೇಕಿದ್ರೆ ಅದನ್ನ ಸರ್ಕಲಲ್ಲಿ ಫಿಟ್ ಮಾಡ್ಬೋದು. ಕೆಳಗಡೆ ಸರ್ಕಲ್ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಸರ್ಕಲಲ್ಲಿ ಫಿಟ್ ಮಾಡಿ. ಓಕೆ, ನೋಡಿ ನಾನು ಈ ಥರ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಒಂದು ಫೋಟೋನ. ಓಕೆ, ನಿಮ್ಮ ಹತ್ರ ಇರೋ ಫೋಟೋ ನೀವು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸರ್ಕಲಲ್ಲಿ ಬೇಡ ಅಂದರೆ ನಾರ್ಮಲಾಗಿ ಇಟ್ಕೋಬೋದು. ಸರ್ಕಲ್ ಆಪ್ಷನ್ ಇದೆ ಅಂದರೆ ಸರ್ಕಲೇ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಸರ್ಕಲಲ್ಲಿ ಹಾಕ್ಕೊಳ್ಳಿ. ಓಕೆ, ನೋಡಿ ಇವಾಗ ನಮ್ಮದು ರೆಡಿ ಆಗೋಯಿತು. ಓಕೆ, ಅದು ನಾನು ಇವಾಗ ಸರ್ಕಲ್ ಇದೆಲ್ಲ ಸೆಂಟ್ರೆಲ್ಲ ಟೆಂಪ್ಲೇಟೆಲ್ಲ ಸರಿಯಾಗಿ ಫಿಟ್ ಮಾಡ್ಬೇಕು ಅದನ್ನ. ಓಕೆ, ಡ್ರ್ಯಾಗೆಲ್ಲ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಸರ್ಕಲ್ ಸೈಜ್ಗೆ ಸೆಟ್ ಮಾಡಿಕೊಂಡು ಸೆಂಟ್ರಲ್ಲಿ ಫಿಟ್ ಮಾಡಿ ಆ ಟೆಂಪ್ಲೇಟಲ್ಲಿ. ಓಕೆ, ನೋಡಿ ಆ ಟೆಂಪ್ಲೇಟಲ್ಲಿ ಸರಿಯಾಗಿ ಫಿಟ್ ಆಗೋ ಥರ ನಾನು ಮಾಡಾಯ್ತು. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಓಕೆ, ಫೋಟೋ ಅಂತೂ ಫಿಟ್ ಆಗೋಯಿತು. ನೆಕ್ಸ್ಟ್ ನಮಗೆ ಇವಾಗ ಏನು ಮಾಡಬೇಕು ಅಂದರೆ ನಮ್ಮ ಚಾನೆಲ್ ಹೆಸರನ್ನು ನಾವು ಆ್ಯಡ್ ಮಾಡಬೇಕು. ಓಕೆ, ಅದಕ್ಕೆ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಿಮ್ಮದು ಚಾನೆಲ್ ಹೆಸರಿಲ್ಲ, ಅದು ನೀವು ಆ್ಯಡ್ ಮಾಡಿ ಇಲ್ಲಿ. ಓಕೆ, ನಾನು ಮಾಡ್ತಾಯಿದ್ದೀನಿ ನನ್ನ ಚಾನೆಲ್ ಹೆಸರನ್ನ ದೇಸಿ ಟೆಕ್ ಅಂಥೇಳಿ. ಒಂದು ಸರಿಗೆ ದೇಸಿ ಟಿಪ್ಸ್ ಅಂತೇಳಿ, ಒಂದು ಸರಿಗೆ ದೇಸಿ ಟಿಪ್ಸ್ ಅಂತ ಮಾಡೋಣ, ಇನ್ನೊಂದು ಸರಿಗೆ ವಿತ್ ನೀತಾ ಅಂತ ಮಾಡೋಣ. ಓಕೆ, ನೋಡಿ ಇವಾಗ ನಾನು ಇಲ್ಲಿ ಸೆಟ್ ಮಾಡ್ತಾಯಿದ್ದೀನಿ ದೇಸಿ ಟಿಪ್ಸ್ನ. ಓಕೆ, ಇವಾಗ ನಾನು ಬ್ಯಾಕ್ಗ್ರೌಂಡ್ ಒಂದು ಬ್ಲ್ಯಾಕ್ ಅಂತ ತೊಗೋತೀನಿ, ಯಾಕಂದರೆ ಒಂದು ಹಿಂದ್ಗಡೆ ಒಂದು ಯೂಟ್ಯೂಬ್ ಹೆಸರು ಅಂತ ಇದೆಯಲ್ಲ ಚಾನಲ್ ಹೆಸರು, ಅದು ಹೋಗಬೇಕಲ್ಲ ಮುಂಚೆ ಇರೋದು. ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ನ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, ಹಿಂದಿರೋ ಯಾವುದೋ ಒಂದು ವರ್ಡ್ಸ್ ಕಾಣಲ್ಲ ನಮಗಿವಾಗ. ಓಕೆ, ನೋಡಿ ಇವಾಗ ನಾನು ಸರಿಯಾಗಿ ಒಂದು ಸೈಜನ್ನು ಸೆಟ್ ಮಾಡಿಕೊಂಡೆ. ಓಕೆ, ಕಾಣ್ತದೆ ನಿಮಗಲ್ಲಿ ಈಸಿಯಾಗಿ. ಓಕೆ, ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ಓಕೆ, ತುಂಬ ಈಸಿಯಾಗಿ ಮಾಡ್ಬೋದು. ಪಿಕ್ಸೆಲ್ ಆ್ಯಪಿಂದ ತುಂಬ ಜನ ಇದನ್ನೇ ಯೂಸ್ ಮಾಡ್ತಾರೆ, ಈ ಆ್ಯಪ್ನೇ. ಓಕೆ, 90% ಜನ ಇದನ್ನೇ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನಾವು ಇವಾಗ ಏನು ಮಾಡೋಣ ಅಂದರೆ ದೇಸಿ ಟಿಪ್ಸ್ ಸರಿಯಾಗಿ ಅಡ್ಜಸ್ಟ್ ಆಗೋಯ್ತು ಇವಾಗ. ಓಕೆ, ಬೇಕಿದ್ರೆ ನಿಮ್ಗೆ ಯಾವ ರೀತಿ ಬೇಕು ಸ್ವಲ್ಪ ಮೂಮೆಂಟ್ ಮಾಡ್ಕೊಳ್ಳಿ, ಹಿಂದೆ ಮುಂದೆ ಮೇಲೆ ಕೆಳಗಡೆ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತದೆ ದೇಸಿ ಟಿಪ್ಸ್ ಅನ್ನೋದು. ಓಕೆ, ನೀವು ಬೇಕಿದ್ರೆ ಏನು ಮಾಡ್ಬೋದು ಅಂದರೆ ಇದನ್ನು ಫಾಂಟ್ ಸೈಜ್ ಚೇಂಜ್ ಮಾಡ್ಕೋಬೋದು. ಓಕೆ, ನಿಮ್ಮದು ಡೌನ್ಲೋಡಲ್ಲಿರೋದನ್ನ ಹಾಕೊಂಡ್ಬಿಟ್ಟು ಮಾಡ್ಕೊಬೋದು, ಇಲ್ಲಾಂದರೆ ಇದರಲ್ಲಿರೋದನ್ನ ಯೂಸ್ ಮಾಡ್ಕೋಬೋದು, ಪಿಕ್ಸೆಲ್ ಆ್ಯಪಲ್ಲಿ ಇರೋದನ್ನ. ಮತ್ತು ನಾನು ಇನ್ನೊಂದು ಟೆಕ್ಸ್ಟ್ನ ತೊಗೊತಾ ಇದ್ದೀನಿ, ಅದು ಏನಕ್ಕೆ ಅಂದರೆ ನನ್ನ ಹೆಸರು ಹಾಕೋಕ್ಕೆ ವಿತ್ ನೀತಾ ಅಂತ ಒಂದು ಪೆಂಡಿಂಗ್ ಇದೆಲ್ಲ ಚಾನಲ್ ಹೆಸರಲ್ಲಿ, ಅದನ್ನು ಹಾಕಬೇಕು ಇವಾಗ. ಅದಕ್ಕೆ ನಾನು ಟೈಪ್ ಮಾಡ್ತಾಯಿದ್ದೀನಿ ವಿತ್ ನೀತಾ ಅಂತೇಳಿ. ಅದನ್ನು ಇನ್ನೊಂದು ಸೈಡಿಗೆ ಸೆಟ್ ಮಾಡಬೇಕು ಇವಾಗ. ಓಕೆ, ಆರಾಮಾಗಿ ಸೆಟ್ ಮಾಡ್ತೀವಿ, ಬಟ್ ಟೈಮ್ ತೊಗೊಂಡ್ಬಿಟ್ಟು ಸರಿಯಾಗಿ ಸೆಟ್ ಮಾಡಿ. ಓಕೆ, ಇದ್ರ ಬ್ಯಾಕ್ಗ್ರೌಂಡನ್ನು ನಾವು ಇವಾಗ ಬ್ಲ್ಯಾಕ್ ಮಾಡಬೇಕಾಗುತ್ತೆ, ಏನಕ್ಕಂದರೆ ಹಿಂದೆ ಇರೋದು ಒಂದು ವರ್ಡ್ಸ್ ಇದೆಲ್ಲ ಅದೆಲ್ಲ ಕಾಣಬಾರ್ದಲ್ಲ, ಅದಕ್ಕೋಸ್ಕರ ನಾವು ಹಿಂದ್ಗಡೆ ಒಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನ ತೊಗೊಳ್ಳೋಣ. ಓಕೆ, ಅದು ಪಿಕ್ಸೆಲ್ ಆ್ಯಪಲ್ಲಿ ಇದೆ ನೋಡಿ, ಇವಾಗ ಕಾಣುತ್ತೆ ನೋಡಿ ಇವಾಗ ಬ್ಯಾಕ್ಗ್ರೌಂಡ್, ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಅಂತೇಳಿ. ಅದನ್ನ ಎನೇಬಲ್ ಮಾಡ್ಕೊಳ್ಳಿ, ಆಟೋಮೆಟಿಕಾಗಿ ಬ್ಲ್ಯಾಕ್ ಆಗುತ್ತೆ ಹಿಂದೆ. ನೀವು ಬೇಕಿದ್ರೆ ಬೇರೆ ಕಲರ್ನ ಹಾಕೋಬೋದು, ಬಟ್ ನನಗೆ ಬ್ಲ್ಯಾಕೇ ಬೇಕು ಇವಾಗ, ಹಿಂದ್ಗಡೆ ಕವರ್ ಆಗಬೇಕಲ್ಲ. ಆಮೇಲೆ ಇವಾಗ ಪಾಯಿಂಟ್ ಸೈಜ್ ಅಥವಾ ಇಲ್ಲ ಪಾಂಟ್ಸ್ನ ಚೇಂಜ್ ಮಾಡ್ತಾಯಿದ್ದೀನಿ ಇವಾಗ. ನಿಮ್ಗೆ ಯಾವ ರೀತಿ ಪಾಂಟ್ಸ್ ಬೇಕೋ ಆ ರೀತಿ ಪಾಂಟ್ಸ್ನ ಸೆಟ್ ಮಾಡ್ಕೋಬೋದು. ಓಕೆ, ನಾನು ಎರಡು ಕಡೆನೂ ಪಾಂಟ್ಸ್ನ ಚೇಂಜ್ ಮಾಡ್ಕೊತೀನಿ ಇವಾಗ, ವಿತ್ ನೀತಾಗೂ ಚೇಂಜ್ ಮಾಡ್ಕೊತೀನಿ, ಆಮೇಲೆ ದೇಸಿ ಟಿಪ್ಸ್ನೂ ಚೇಂಜ್ ಮಾಡ್ಕೊತೀನಿ. ಓಕೆ, ಇವಾಗ ಎರಡನ್ನೂ ಚೇಂಜ್ ಮಾಡ್ದೆ ನಾನು ಇವಾಗ. ವಿತ್ ನೀತಾಗಿ ಸ್ವಲ್ಪ ಕಡಿಮೆ ಸೈಜ್ ಇಟ್ಟಿದ್ದೀನಿ, ದೇಸಿ ಟಿಪ್ಸ್ನ ಸ್ವಲ್ಪ ಜಾಸ್ತಿ ಬಿಗ್ಗರ್ ಇಟ್ಕೊಂಡಿದ್ದೀನಿ ನಾನು ಇವಾಗ, ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ. ಓಕೆ, ಮೇನ್ ಬಂದು ದೇಸಿ ಟಿಪ್ಸ್ ಕಾಣಬೇಕು ನನಗೆ. ವಿತ್ ನೀತಾ ಅಂದರೆ ಸ್ಮಾಲ್ ಇದ್ದರೆ ಏನು ಪರವಾಗಿಲ್ಲ. ಓಕೆ, ಆ ರೀತಿ ಸೆಟ್ ಮಾಡ್ತಾಯಿದ್ದೀನಿ ನಾನು ಇವಾಗ. ದೇಸಿ ಟಿಪ್ಸ್ನ ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀನಿ ಪಾಂಟ್ ಸೈಜ್ನ, ಆಮೇಲೆ ವಿತ್ ನೀತಾನ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ ಇವಾಗ ನೀವು ಇದಕ್ಕೆ ಸೆಟ್ಟಿಂಗ್ ಮಾಡ್ಕೊಬೇಕು. ಓಕೆ, ನೋಡಿ ಇವಾಗ ಸ್ಟ್ರೋಕ್ ಕೊಡ್ತಾಯಿದ್ದೀನಿ ನಾನು ಇವಾಗ. ಸ್ಟ್ರೋಕ್ ಅಂತ ಆಪ್ಷನ್ ಇಲ್ಲ, ಅದನ್ನು ಕೊಡಬೇಕು, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ,
ಇನ್ನೊಂದು ಶಾಡೋ ಬೇಕಾದ್ರೆ ಇನ್ನೊಂದು ಶಾಡೋ ನೀವು ಕೊಡ್ಬೋದು ಸೆಲೆಕ್ಟ್ ಮಾಡ್ಬೋದು. ಓಕೆ, ಆಮೇಲೆ ನಾನು ಎರಡಕ್ಕೂ ಸ್ಟ್ರೋಕ್ ಕೊಟ್ಟೆ, ದೇಸಿ ಟಿಪ್ಸ್ನೂ ಕೊಟ್ಟೆ, ಆಮೇಲೆ ವಿತ್ ನೀತಾಗೂ ಕೊಟ್ಟೆ. ಈಗ ನೀವು ಇಲ್ಲಿ ಸ್ಟ್ರೋಕಲ್ಲಿ ಕಲರ್ನ ಬೇಕಿದ್ರೆ ಸೆಟ್ ಮಾಡ್ಕೊಬೋದು. ಓಕೆ, ಬೇರೆ ಬೇರೆ ಕಲರ್ನ ಇಟ್ಕೊಬೋದು. ಆಮೇಲೆ ಅದ್ರದ್ದು ಸ್ಟ್ರೋಕ್ ಸೈಜನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ತುಂಬ ಆಪ್ಷನ್ ಇದ್ದಾವೆ ಈ ಪಿಕ್ಸೆಲ್ ಆ್ಯಪಲ್ಲಿ. ಯೂಸ್ ಮಾಡ್ಕೊಂಬಿಟ್ಟು ನೀವು ನಿಮ್ಮದು ಒಂದು ಬ್ಯಾನರ್ನ ತುಂಬ ಚೆನ್ನಾಗಿ ಮಾಡ್ಬೋದು. ಓಕೆ, ಆಮೇಲೆ ಇವಾಗ ನಾನು ಮಾಡಾಯಿತು. ಆಮೇಲೆ ನಾನು ಏನು ಅಂದ್ಕೊಂಡೆ ಅಂದರೆ ಇದಕ್ಕಿಂತ ಸ್ವಲ್ಪ ಪ್ರೊಫೆಷ್ನಲಿ ಕಾಣಬೇಕಿದ್ರೆ ನಾನು ಅಂದ್ಕೊಂಡೆ ಸ್ವಲ್ಪ ಸ್ಟ್ರೋಕ್ ಕಲರ್ನ ಚೇಂಜ್ ಮಾಡೋಣ. ಓಕೆ, ನೋಡೋಣ, ಚೇಂಜ್ ಮಾಡಿ ನೋಡೋಣ ಇವಾಗ ಯಾವ ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಚೆಕ್ ಮಾಡೋಣ ಮುಂಚೆ. ಓಕೆ, ಸ್ಟ್ರೋಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ರೋಕ್ನ ಸೆಲೆಕ್ಟ್ ಮಾಡಾದ ತಕ್ಷಣ ಕಲರ್ನ ಹಾಕಿಬಿಟ್ಟು ಚೆಕ್ ಮಾಡ್ಕೋಬೋದು. ಆಮೇಲೆ ಫಸ್ಟ್ಗೆ ನಾನು ರೆಡ್ ಹಾಕಿದೆ, ನನಗೆ ಚೇಂಜ್ ಮಾಡ್ತಾ ನೋಡಿ ನಿಮ್ಗೆ ಯಾವ ಚೆನ್ನಾಗಿ ಅನಿಸುತ್ತೆ ಅದನ್ನು ನೀವು ಸೆಟ್ ಮಾಡ್ಕೊಳ್ಳಿ ಆ ಕಲರ್ನ. ಓಕೆ, ಕಲರ್ನ ನೀವು ಚೇಂಜ್ ಮಾಡ್ಕೊಬೋದು, ಸ್ಟ್ರೋಕ್ ಕಲರ್ನ. ಓಕೆ, ನಾನು ಚೇಂಜ್ ಮಾಡ್ತಾಯಿದ್ದೀನಿ, ಒಂದೊಂದು ಕಲರ್ ಟ್ರೈ ಮಾಡಿ ನೋಡ್ತಾಯಿದ್ದೀನಿ. ನಾನು ಕೊನೆಗೆ ನನಗೆ ಅನಿಸಿದ್ದು ಬ್ಲೂ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ಬ್ಲೂನ ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಅದ್ರ ಸ್ವಲ್ಪ ಸ್ಟ್ರೋಕ್ ಸೈಜ್ ಏನಿದೆಯಲ್ಲ, ರೇಡಿಯಸ್ ಏನಿದೆಯಲ್ಲ, ಬಿಡ್ತಿರ್ತಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಇವಾಗ. ಓಕೆ, 4 ಇದೆ. ಆಮೇಲೆ ನೆಕ್ಸ್ಟ್ ನಾನು ಏನು ಮಾಡಿದೆ, ವಿಡ್ತ್ ಚೇಂಜ್ ಮಾಡೋಕ್ಕೆ ಮುಂಚೆ ನಾನು ಏನು ಮಾಡಿದೆ ಅಂದರೆ ಇನ್ನೊಂದು ಇದೆಯಲ್ಲ ವಿತ್ ನೀತಾ ಅಂತೇಳಿ, ಅದಕ್ಕೂ ಬ್ಲೂ ಕಲರ್ನ ನಾನು ಸ್ಟ್ರೋಕ್ ಕೊಟ್ಕೊಂಡೆ. ಓಕೆ, ಆಮೇಲೆ ಅದು ವಿಡ್ತೂ ಚೇಂಜ್ ಮಾಡಿದೆ ನಾನು ಇವಾಗ 4ಇಂದ 11 ಮಾಡಿಕೊಂಡೆ. ಅದರ ದೇಸಿ ಟಿಪ್ಸ್ ಅಂತ ಇದೆಯಲ್ಲ, ಅದಕ್ಕೂ ನಾನು ಏನು ಅಂದ್ಕೊಂಡೆ ಸ್ವಲ್ಪ ವಿಡ್ತನ್ನ ಚೇಂಜ್ ಮಾಡೋಣ ಅಂಥೇಳಿ. ಓಕೆ, ಅದನ್ನು ನಾನು ಸ್ವಲ್ಪ ಚೇಂಜ್ ಮಾಡಿದೆ. ಓಕೆ, ಚೆನ್ನಾಗಿ ಕಾಣಬೇಕಲ್ಲ, ಸ್ವಲ್ಪ ಲುಕ್ ಬರಬೇಕಲ್ಲ, ಪ್ರೊಫೆಷ್ನಲ್ ಲುಕ್ ಬ್ಯಾನರ್ದು. ಇದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ. ದೇಸಿ ಟಿಪ್ಸ್ ಮುಖ್ಯವಾಗಿ ಕಾಣಬೇಕು, ನಾನು ಮೇನಾಗಿ ಕಾಣಬೇಕು, ಇಂಪಾರ್ಟೆಂಟ್ ಅದೇ ನಂದು. ಓಕೆ, ನನ್ನ ಹೆಸರು ಚಿಕ್ಕದಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೋಡಿ ಇವಾಗ ದೇಸಿ ಟಿಪ್ಸ್ ತುಂಬ ಚೆನ್ನಾಗಿ ಕಾಣ್ತಿದೆ, ಅದ್ರ ಜೊತೆ ವಿತ್ ನೀತಾನು ಚೆನ್ನಾಗಿ ಕಾಣ್ತಿದೆ. ನೋಡಿ ಟೋಟಲಾಗಿ ಪ್ರೊಫೆಷ್ನಲಾಗಿ ಒಂದು ಬ್ಯಾನರ್ ರೆಡಿ ಆಗೋಯ್ತು. ಇವಾಗ ಏನು ಜಾಸ್ತಿ ಟೆನ್ಷನ್ ಇಲ್ಲದೆ ನೀವು ಸ್ವಂತ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನೀವು ಮಾಡೋಕ್ಕಾಗಲ್ಲ. ಓಕೆ, ಇದೆಲ್ಲ ರೆಡಿ ಆದಮೇಲೆ ನೀವು ಇವಾಗ ಇದನ್ನು ಮೀಡಿಯಮ್ಗೆ ಇಟ್ಕೊಂಡ್ಬಿಟ್ಟು ನೀವು ಸೇವ್ ಮಾಡ್ಕೊಳ್ಳಿ. ಓಕೆ, ಸೇವ್ ಆಗೋಯ್ತು ಗ್ಯಾಲರಿಗೆ. ನೀವು ಸೆಟ್ಟಿಂಗ್ ಹೋಗಿಬಿಟ್ಟು ನಿಮ್ಮ ಚಾನಲ್ ಬ್ಯಾನರ್ನ ಇವಾಗ ಆರಾಮಾಗಿ ಚೇಂಜ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ಕ್ರಾಪ್ಸ್ ಆಗೋಲ್ಲ, ಆರಾಮಾಗಿ ಕಾಣುತ್ತೆ ಯಾವುದೇ ಸ್ಕ್ರೀನಲ್ಲಿನೂ. ಓಕೆ, ಈ ರೀತಿ ನೀವು ಒಂದು ಬ್ಯಾನರ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಚಾನಲ್ಗೆ ಆರಾಮಾಗಿ ಮಾಡ್ಬೋದು. ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅನಿಸಿದರೆ, ಇದರಿಂದ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ ಆಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ. ಅಲ್ಲಿವರೆಗೂ ಬಾಯ್.